ಆಕಾಶವಾಣಿ ವನಿತಾ ವಿಹಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕಟ್ಟಿ ಹಾಡುವ ಜಾನಪದ ಕಲಾವಿದೆ ಶ್ರೀಮತಿ ನೀಲಮ್ಮ ನೆಲೋಗಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ. ಆತ್ಮೀಯ ಕೇಳುಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಾರ್ತಿ ಶ್ರೀಮತಿ ನೀಲಮ್ಮ ನೆಲೋಗಿಯವರು ಭಾಗವಹಿಸ್ತಾ ಇದ್ದಾರೆ. ನೀಲಮ್ಮ ನೆಲೋಗಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್. ಶರಣಾರ್ಥಿ. ನೀವು ಜನಪದ ಹಾಡುಗಳನ್ನ ಹಾಡ್ತೀರಿ, ಆಮೇಲೆ ಹಾಡುಗಳನ್ನ ಕಟ್ತೀರಿ, ಜೊತೆಗೆ ಅದ್ರ ಬಗ್ಗೆನೇ ಹಾಡುಗಳ ಬಗ್ಗೆನೇ ಪುಸ್ತಕನೂ ಮಾಡಿರಿ. ಆಮೇಲೆ ಸಾಕಷ್ಟು ಸ್ಥಳೀಯ ಸಂಸ್ಥೆಗಳು ನಿಮಗೆ ಪುರಸ್ಕಾರಗಳನ್ನು ಕೊಟ್ಟಾವ ಅಂತ ಗೊತ್ತಾಯ್ತು ನಮಗೆ. ಈಗ ನೀವು ಜನಪದ ಹಾಡುಗಳನ್ನ ಹೆಂಗ ನೀವು ಕಲ್ತ್ರಿ? ನಿಮ್ ಮನೆಯಲ್ಲಿ ಯಾರಾದ್ರೂ ಹಾಡ್ತಿದ್ರು? ಹೇಗೆ? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾವೇ ಕಟ್ಟಿ ಹಾಡ್ತಿದ್ದಾರೆ. ಸುಮ್ಮ ಆದಷ್ಟು 1-2 ಹಿಂಗ ಕಟ್ಟಿ ಹಾಡ್ತಿದ್ದಾರೆ ಅವರು. ಆಮೇಲೆ ಮುಂದೆ ನಮ್ಮ ಅಪ್ಪ ಅವ್ರಿ, ನಮ್ಮ ನಡುವಿನ ಕಾಕ ಅವರು, ನಮ್ಮ ಅಪ್ಪ ಮಡ್ಯಾಳಪ್ಪನ ಹಾಡ ಸಾಕಷ್ಟು ಹಾಡ್ತಿದ್ದಾರೆ. ಭಜನೆಯಲ್ಲಿ ಹಾಡ್ತಿದ್ರು. ನಮ್ಮ ತಂದೆಯವರು ಬಹಳ ಹಾಡ್ತಿದ್ರಿ, ಒಳ್ಳೆ ಮೆಚ್ಕೊಳ್ಳಂಗ ಹಾಡ್ತಿದ್ರು ಅವರು. ಅವಾಗೆಲ್ಲ ಇವು ಗೊತ್ತಿದ್ದಿದ್ದಿಲ್ಲ, ಅವ್ರು ಅಲ್ಲೇ ಇದು ಮಾಡ್ತಿದ್ರು ಅದರ್ಲಿಂದ್ರೆ. ಆಮೇಲೆ ಕಲ್ಲಾನ್ ಹಾಡನು ಹಾಡ್ತಿದ್ದಾರೆ ನಮ್ಮ ಅಜ್ಜಿಯವ್ರು. ನಮ್ಮ ತಾಯಿ ಹಾಡ್ತಿದ್ರು, ನಮ್ಮ ತಂದೆ ತಾಯಿ ಹಾಡ್ತಿದ್ರು. ಅದೆಲ್ಲ ನನಗ ಸ್ವಲ್ಪ ಹಂಗೆ ಹಾಡ್ತಿದ್ದೇನ್ರಿ ನಾನು. ಧ್ವನಿ ಬರ್ತಿತ್ರಿ ನನಗ. ಈ ಕಡೆ ಅಕ್ಕನ ಬಳಗ ಅಂತ ಮಾಡಿದ್ರಿ ನಾವು ಚಿಕ್ಕವರಿದ್ದಾಗ. ಅಲ್ಲಿ ನಾವು ಹೋಗ್ತಿದ್ದೇವ್ರಿ. ನಮ್ಮ ತಂದೆಯವ್ರು ಬೈತಿದ್ರಿ, ಹೋಗ್ಬಿಡ್ತಿದ್ದಿಲ್ಲ. ಇಲ್ಲೇ ಮನೆಗೆ ಮಾಡು, ಮನೆಗೆ ಹಾಡು ಅಂತ ಹೇಳಿ ಹಿಂಗ ಅಂತಿದ್ರಿ. ನಾವು ಚಿಕ್ಕವರಿದ್ದೇವ್ರಿ, 2ನೇ ರೀ. ಅವಾಗೆ ಇದ್ ಮಾಡ್ತಿದ್ರು. ನನ್ಗ ಅದು ಬಹಳ ಹವ್ಯಾಸ ರೀ, ಹಾಡ್ಬೇಕನ್ನೋದು ಖುಷಿ. ಎಲ್ಲಿಲ್ಲದ ರಾಗ ಬರ್ಬೇಕ್ರಿ. ಅಂದ್ರೆ 2ನೇ ಕ್ಲಾಸ್ ಇರ್ಬೇಕಾದ್ರೆ ನೀವು ಹಾಡಕ್ ಶುರು ಮಾಡ್ಬಿಟ್ರಿ? ಪ್ರಾರ್ಥನೆ ಸ್ಕೂಲ್ನಾಗ್ರಿ. ಗಾಣಿಗರ್ ಕಸ್ತೂರಿ ನಾನು ಅಂತೇಳಿ ನಾವಿಬ್ರು ಪೆಟ್ಟಿಗೆ ಹೇಳ್ತಾರ್ರಿ. ಇಬ್ರು ಹೋಗಿ ಕರಿತಿದ್ರು. ಊರಾಗ ಯಾರೇ ದೊಡ್ಡವ್ರಾದ್ರಂದ್ರ ನೀಲಮ್ಮ ಕಂಬಾಳಿ ಮತ್ತ ಕಸ್ತೂರಿ ಗಾಣಿಗೆರ ಬರ್ಬೇಕಂತ ಅಂತಿದ್ದಾರೆ. ನಾವು ಯಾವ ಕಡೆ ಇದಾರೆ ಸುಮ್ಮೀಗ ನಾಚ್ಕೊಂಡು ಓಡ್ತಿದ್ದೆ. ಬರೋಣ ನಮ್ ಬಾಬಾ ಬಡಿತಿದ್ದಾರೆ ಹಾಕಿ. ಅಪರೂಪದ ಮಗಳ್ರಿ ನಾ. ಬಾಳ ಹೊರಗ ಓದ್ತಿದ್ದಿಲ್ಲ, ಮನ್ಯಾಗ ಕೈವಾಯ ಕೆಲ್ಸ ಮಾಡೋರು ಯಾರಿದ್ರು. ನಾ ಹಿಂಗ ಹಾಡ್ಬೇಕನ್ನೋದ್ ಬಾಳ್ರಿ. ಮತ್ತೆ ರೊಟ್ಟಿ ಮಾಡ್ಬೇಕು ಅಂದ್ರ ಹಚ್ಚಿ ಕೊಡ್ತಿದ್ದಿಲ್ಲ. ಯಾರ್ದಾರ ಮನ್ಯಾಗ ರೊಟ್ಟಿ ಮಾಡಿ ಬರ್ಬೇಕ್ರಿ, ಕಲಿಬೇಕು. ಅಂದ್ರೆ ನೀವು ಎಲ್ಲಿವರೆಗೂ ಶಾಲೆ ಕಲ್ತ್ರಿ? 3ನೇ ತರಗತಿ ರೀ ಮೇಡಮ್. ಅಷ್ಟೇ ಕಲ್ತ್ರಿ? ಸ್ವತಂತ್ರ ಹೋರಾಟಗಾರಿ ನಮ್ ತಂದೆ. ರಾಜಕಾರಣಿನೂ ಹೌದ್ರಿ. ಸಾಲಿ ಕಲಿಸ್ಬೇಕನ್ನೋ ನಮ್ಮ ಅಪ್ಪಗ್ ಬಾಳ ಇದು ಇತ್ರಿ. ನನಗ್ ತಗೊಳೋರಲ್ರಿ ನಮ್ಮ ಸೋದರ ಮಾವಗ. ಅಲ್ಲೇ ಮನಿ ರೀ. ನಮ್ಮ ಮುತ್ತೆಯವ್ರು ಬಿಡಿಸದ್ರ ಬೈದು, ನಮ್ಮ ಮನ್ಯಾಗ ಏನು ಬೇಕಾಗಿಲ್ಲ, ಹೆಣ್ಮಕ್ಳು ಸಾಲಿ ಕಲಿಬಾರ್ದು. ಆದ್ರೆ ಈಗ ಜನಪದ ಹಾಡುಗಳು ನೀವೆಲ್ಲಾ ಕಲ್ತ್ರಿಂದ್ರಿ. ಸಣ್ಣವ್ರಿದ್ದಾಗ ಯಾವ ಹಾಡು ಹಾಡ್ತಿದ್ರಿ? ಅದು ಸ್ಕೂಲ್ನಾಗ ಇರ್ತಾವಲ್ರಿ, ಚಂದಿರನೇ ತಕ್ಕೆ ಓಡುವ ನಮ್ಮ ಅವು ಹಾಡುಗಳನ್ನ ಹಾಡ್ತಿದ್ರಿ. ಆಮೇಲೆ ನಾವು ಎಳೆಯರು ನೀವು ಗೆಳೆಯರು, ಹೃದಯ ಹೂವಿನ ಹಂದರ, ಇದು ಹಾಡ್ತಿದ್ರಿ. ಮತ್ತ ಮೈನರ್ದಲ್ರಿ ಹೋಗ್ತಿದ್ದೇವ್ರಿ ಎಲ್ಲ. ಅಲ್ಲಿ ಹಾಡ್ತಿದ್ದೇವ್ರಿ. ಏನುಂಡ ಮೈನರ್ದಿ ಏನುಂಡ ಹಾಡೋರ್ ಕೇಳಿ ಹಾಡಾದ್ರಿ, ಅದೇನ್ ತಿಳಿತಿದ್ದಿಲ್ಲ. ಕೇಳಿ ಕಲ್ತೇವ್ರಿ. ನಮ್ಮ ಅಜ್ಜಿ ಸೀಗಿ ಗೌರಿ ಹಾಡ್ತಿದ್ದೇವಿ. ಸೀಗಮ್ಮನ ಗೌರಮ್ಮನ ಭಾರಿ ಹಾಡವ್ರಿ. ನಮ್ಮ ಮನ್ಯಾಗ ಅಪರೂಪ ಮೊಮ್ಮಗಳು ಹುಟ್ಟಾಳ ಅಂತ ಹೇಳಿ ಸೀಗಿ ಗೌರಿನ ಕೂಡ್ಸಿದಾರ್ರಿ ನಮ್ಮ ಅಜ್ಜಿ. ಇಷ್ಟಿಷ್ಟು ಬುಟ್ಟಿ ಆರತಿ ಮಾಡಿ ಎಲ್ಲಾರ್ಗಿ ಕರೆದು. ನಮ್ಮ ಮನೆ ದೊಡ್ಡ ವ್ಯಾಪಾರ ರೀ ನಮ್ಮ ತಂದೆಯವರು. ಇಷ್ಟು ಬೆಲ್ಲದ ಪೆಂಟಿ ಅದು ಕೊಟ್ಟು ಅವ್ರಿಗೆಲ್ಲ ತಿಲ್ಲಕ್ ಕೊಡೋರು ಒಂದೊಂದ್ ಬುಟ್ಟಿ ಆರತಿ ಮಾಡಿ, ಗುದ್ಲಿ ಆರತಿ ಅಂತ ಮಾಡ್ತಿದ್ರು ಕಣಕಿನು. ಹಂಗೆಲ್ಲಾ ನಮ್ಮ ಮನೆ ಬಾಳ್ರಿ ದಾಸೋಹಿ ಮಂತನ ರೀ. ಅಂದ್ರೆ ಈಗ ಹಾಡುಗಳು ಬರ್ತಾವ ನಿಮ್ಗೆ ಸೀಗಿ ಗೌರಿ? ಬರ್ತಾವ್ರಿ. ಸ್ವಲ್ಪ ಹಾಡು ನೆನಪಿದ್ದಷ್ಟು ಹಾಡ್ತೀರೇನು? 6 ಮಧುರದ ನಾವು ದೂರಾಗಿ ಎರವತಿದ್ದ, 6 ಮಧುರದ ನಾವು ದೂರಾಗಿ ಎರವತಿದ್ದ, ವಾರಿ ಉಳ್ಳ ಪುರುಷ ಜಡಿ ಒಳಗಿಟ್ಟುಕೊಂಡು ತಂದಾರು ನಾನೇ ಬಂದೆ, ಅಕ್ಕ ನಿನ್ನ ಗಂಡ ತಂದಾರು ಬಂದೆ, ಅಂದೆ ಕುಂದೆದು ಮಾತೊಂದಾಡದಿರ ಕೈಯ ಬೀಳ ಮಂಚದ ಕೆಳಗ. ಗೌರಿ ಈಕಿಗ್ ಸೇರಲ್ಲಲ್ರಿ ಗಂಗಮ್ಮಗ, ತನ್ನತ್ತ ಇವೆಲ್ಲ ಕಾಲ್ಪನಿಕ ಅದಕ್ಕ ಆಕಿ ಜಗಳ ಆಡನ ಹಿಂಗ ಅಂತೇಳಿ ಹಾಡುಗಳನ್ನ ಹಾಡೋದು ಕಟ್ಟಿ. ಅದು ಒಂದು ಗಂಗಾದ ಮರದಿನ ಗೌರಮ್ಮ ಮುಟ್ಟಾಗಿ ಹಾಲ ತುಪ್ಪ ಗಮ್ಮಂತೆ ಬಂದು ನೊಣಮುಖರಿ, ಶಂಕರ ನೀ ಕೇಳು,
ಗಂಗಿ ಮಸ್ತದಲ್ಲಿ ಹಸ್ತಿಟ್ಟ ಹಿರಿಹೊಳಿ ಮಡಿಬಿಟ್ಟ ಇಂಥವೆಲ್ಲ ಹಾಡುಗಳು. ಹ್ಞೂನ್ರಿ. ಅಲ್ಲ ಅಲ್ಲಿ ಹೆಂಗ ಅವ್ರು ಕಟ್ಟಿರ್ಬೇಕು ನೋಡ್ರಿ. ಅವನ್ನ ನೀವು ಕಲ್ಕೊಂಡ್ರಿ. ಹೌದ್ರಿ, ಬಾಳ್ ಹಾಡ್ತಿದ್ದನ್ರಿ ನಾವು. ಆಮೇಲೆ ಅತ್ತಲಿತ್ತ ತಿರುಗುವುದ್ಯಾಕ ಮುತ್ತಿನಂತ ಮನಸ್ಸಿರಬೇಕ, ಸತ್ಯಶೀಲ ಗಂಡನ ಗೂಡ ನಿತ್ಯ ಬಾಳ್ವೆ ಮಾಡಬೇಕ. ಹೆಣ್ಮಕ್ಳಿಗೆ. ಹ್ಞೂನ್ರಿ. ಗುಣವಂತಿ ಆಗಮ್ಮ ಘನವಂತಿ ನೀನೆ, ಕ್ಷಣಕಾಲವು ಹರಟೆಯಲಿ ಕಳೆಯಬೇಡ ಜಾಣಿ. ಗುಣವಂತಿ ಆಗಮ್ಮ ಘನವಂತಿ ನೀನೆ, ತವರು ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು, ಸವಿನುಡಿಯಲಿ ಜನಮನವನು ಗೆಲುವ ಭಾಗ್ಯ ನಿನ್ನದು. ಅವಿರತ ಕಡೆ ದುಃಖವಿರಲು ಶಾಂತಿಯನ್ನು ತಾಳುವುದು, ಯುವತಿಯರಿಗೆ ಸದಯವದು ಸತ್ಯ ಸಾಕ್ಷಿಯಾಗುವುದು. ಗುಣವಂತಿಯಾಗಮ್ಮ ಘನವಂತಿ ನೀನೆ, ಗಂಡನೆ ಗುರು ಎಂದು ಸೇವೆಗೈಯುವುದೇ ಮುಕ್ತಿಯದು, ಗಂಡನೆ ದೇವರೆಂದು ಪೂಜಿಸುವುದೇ ಪುಣ್ಯವದು. ಗಂಡನ ಮನೆ ವೈಕುಂಠವು ಕೈಲಾಸವು ಸ್ವರ್ಗದು, ಗಂಡನೆ ಗತಿ ಮತಿ ಮೋಕ್ಷಕ್ಕೆ ಸ್ತ್ರೀ ಧರ್ಮವು ಸಾರುವುದು. ಗುಣವಂತಿ ಆಗಮ್ಮ ಘನವಂತಿ ನೀನೆ, ಸೀತದ ಮಾಯಂತಿಯರು ಸಯ ದ್ರೌಪದಿಯರ ಖ್ಯಾತಿವಂತಿ ಮಂಡುದೊರೆ ತಾರ ಸಾವಿತ್ರಿಯರ ಮಾತು ಮಹಾದೇವಿಯಕ್ಕ ನೀಲಮಲ್ಲಮ್ಮರ ನೀತಿ ನಡೆ ನುಡಿಯ ನೋಡಿ ನಡೆದರು ಜಗಪಾವನರು. ಗುಣವಂತಿಯಾಗಮ್ಮ ಘನವಂತಿ ನೀ. ಇಂಥ ಹಾಡುಗಳನ್ನೆಲ್ಲ ಹಾಡ್ತಾ ನೀವು ಬೆಳೆದ್ರಿ. ಹೌದು. ಆಮೇಲೆ ಮದ್ವೆ ಆಯ್ತು ನಿಮ್ದು. ಹೌದು. ಎಲ್ಲಿ ಕೊಟ್ರು? ಅಲ್ಲೇ ಸೋದರ ಮಾವ್ ಗಿದ್ದೂರಾಗ್ಯಾರಿ ಕೊಟ್ರು. ಹಂಗೆ ಎಲ್ಲ ಒಳ್ಳೆ ಐತ್ರಿ ಬಾಳ. ಆಮೇಲೆ ಹಾಡುಗಳನ್ನ ಹಾಡೋದ್ ಬಿಟ್ರು ಹೆಂಗ? ಇಲ್ಲ, ಹಂಗೆ ಹಾಡ್ತಿದ್ದನ್ರಿ ನಾನು. ಅಂದ್ರ ಕರಿತಿದ್ರು, ಹೋಗ್ತಿ. ಹಂಗೇನ್ ನಮ್ಮ ಮನೆಯವ್ರು ಹಾಡೋದಕ್ಕ ಹಿಂಗೇನು ಅಂತಿದ್ದಿಲ್ಲ. ಒಟ್ಟು ಹಾಡ್ತಿದ್ರು. ಮನ್ಯಾಗ ಹಾಡ್ತಿದ್ದನ್ರಿ. ನಾ ದೇವ್ರ ಪೂಜೆ ಮಾಡೋ ಒಂದ್ ದಿವ್ಸ ನಾ ಸುಮ್ನೆ ಬಸವಣ್ಣವ್ರ ಮ್ಯಾಲ ನನಗ ಅಷ್ಟು ಹಾಡುಗಳನ್ನ ಕಟ್ಟಾಕ್ ಶುರು ಮಾಡಿದ್ರಿ. ನಮ್ಮ ಮನೆಯವ್ರು ಹಾಡ್ತಿದ್ರಿ ಕಲ್ಯಾಣದಣ್ಣ ಬಾರೋ ಬಸವಣ್ಣ. ನನಗದು ಪರ್ಫೆಕ್ಟ್ ಆಗಿ ಒಂದಿನ ಸಾಯಂಕಾಲ ದೇವ್ರ ಬಳಿ ದೀಪ ಹಚ್ಚ ಕಲ್ಯಾಣದಣ್ಣ ಬಾರೋ ಬಸವಣ್ಣ ಅಂತ ರಾಗದಲ್ಲಿ ಹಾಡ್ತಿದ್ದೆ. ನಮ್ಮ ಯಜಮಾನ್ರು ಬಂದರ್ರಿ, ಬಂದ ಬಸವಣ್ಣ ಅಂತ ಹೇಳಿ. ಇದು ಒಂದ್ ಅವ್ರದ್ದು ಶಬ್ದ ಖುಷಿ ರೀ. ಹೌದೇನ್ರಿ? ಬಂದ ಬಸವ ಕಲ್ಯಾಣದಣ್ಣ ಅಂತ ನೀವು ಹಾಡ್ತಿದ್ರಂದಲ್ಲ, ಅದು ಸ್ವಲ್ಪ ಹಾಡ್ಬೋದೇನು? ನೋಡ್ರಿ. ಕಲ್ಯಾಣದಣ್ಣ ಬಾರೋ ಬಸವಣ್ಣ, ಕಲ್ಯಾಣ ದಣ್ಣ ಬಾರೋ ಬಸವಣ್ಣ, ನೀ ಬರದಿರಲು ಜಗವೆಲ್ಲ ಅಳಿಗಾಲವಣ್ಣ, ಈ ಲೋಕ ಪ್ರಾಣ ಕಲ್ಯಾಣದಣ್ಣ ಬಾರೋ ಬಸವಣ್ಣ, ಸತ್ಯ ಶಿವ ಧರ್ಮ ಸಿರಿಯಲ್ಲ ಹೊಲಸಾಗಿದೆ, ನಿತ್ಯ ಮರಿ ಮಾಂಸ ಗೈವರಿಗೆ ಜಯವಾಗಿದೆ, ಭಕ್ತಿ ಭಂಡಾರವೋ ಮುಕ್ತಿ ಮಂದಿರವೋ, ನಮ್ಮ ಜೀವನ ಸಾರವು ಬರಿದಾಗಿದೆ, ಕಲ್ಯಾಣ ದಣ್ಣ ಬಾರೋ ಬಸವಣ್ಣ, ಆಶ ಪಾಶದ ಬಂಧನ ಬಿಗಿಯಾಗಿದೆ, ನಾಶವಾಗುವ ದಾರಿಯಲ್ಲಿ ಜಯ ಸಾಗಿದೆ, ರೋಷ ಹೆಚ್ಚಾಗಿದೆ, ದ್ವೇಷ ಉರಿ ತುಂಬಿದೆ, ನಮ್ಮ ಕಲ್ಯಾಣ ಪುರವಾಸ ದಯ ಬಾರದೆ, ಕಲ್ಯಾಣದಣ್ಣ ಬಾರೋ ಬಸವಣ್ಣ. ಇಂಥವೆಲ್ಲ ಭಜನಿ ಹಾಡುಗಳು ಎಲ್ಲ ಹಾಡ್ತಿರ್ದ್ರಿ? ಹಾಡ್ತಿದ್ರ. ಭಜನಿಗೆ ಇಲ್ಲ ರೀ, ಮನಿ ಒಳಗ ಪೂಜಾ ಮಾಡ್ಕೊಂತ ಹಾಡ್ತಿದ್ರಿ. ಪೂಜಾ ಮಾಡೋದು ಖಾಲಿ ಕೂತ ಒಟ್ಟ ರಾಗ ತೆಗೆದು ಹಾಡಂಗ ಆಗ್ತಿತ್ರ, ತಂತಾನೆ ರಾಗ ಬರ. ಈಗ ಕಲಬುರ್ಗಿಗೆ ಬಂದ್ಮೇಲೆ 40 ವರ್ಷ ಆಯ್ತ್ರಿ. ಹೌದಲ್ಲ? 40 ವರ್ಷ. ಅವಾಗ ಹಾಡ ಕಟ್ಟಕ್ ಶುರು ಮಾಡಿದ್ರಿ? ಅವಾಗ್ನು ಇಲ್ರಿ, ಮಕ್ಕಳು ಸಾಲಿಗೆ ಹೋಗೋದು ಕರ್ಕೊಂಡ್ ಬರೋದು ಇದೇ ನಡೀತಿತ್ತು. ಮುಂದ ಮಾತಾಜಿ ಅವರು ಲಿಂಗಾನಂದಪ್ಪ ಅವರು ಪ್ರವಚನಕ್ಕೆ ಬಂದರು ನೋಡ್ರಿ. ಅವ್ರು ಬಂದಾಗ ಅಲ್ಲೆಲ್ಲರೂ ಇನ್ಸ್ಪೆಕ್ಟರ್ ಮಾದೇವಿ ಅಕ್ಕವರು, ಸೋನಾ ಅಕ್ಕವರು ಇವರೆಲ್ಲರೂ
ಅಲ್ಲಿ ಕರ್ಕೊಂಡು ರಾಮ್ಜಿ ದಾದನ್ ಗುಡಿಯಾಗ ಭಜನಿ ಮಾಡ್ತಿದ್ದಾರೆ. ಅಲ್ಲಿ ನಾನು ಕರಿತಿದ್ರು ಹೋಗ್ತಿದ್ದನ್ರಿ. ಹೋಗೋಣ ಅಲ್ಲಿ ಪ್ರವಚನ ಬರೋಣ ಬರ್ರಿ ನೀಲಮ್ಮ ಅಂತಿದ್ರು. ನಾನು ನಮ್ಮ ಮಕ್ಕಳಿಗೆ ಹೇಳಿ ಕೂರ್ಸಿ ಒಂದಿಷ್ಟಿಷ್ಟು ಹೋಗ್ತಿದ್ದನ್ರಿ ಪ್ರವಚನಕ. ಅಲ್ಲಿ ಪ್ರವಚನ ಕೇಳಿ ಕಲ್ಲು ನಾಗರ ಕಂಡರೆ ಹಾಲ ನೆರೆ ಎಂಬರು, ಇದು ನನಗ ಮನದಟ್ಟ ಐತ್ರಿ ಮೇಡಮ್. ಖರೇನೇರಪ್ಪ, ಕಲ್ಲಿಗೆ ನಮ್ಮ ಮನ್ಯಾಗ ಅಜ್ಜಿದೇರಿ ಏನೂ ಗೊತ್ತಿಲ್ಲ ನೋಡ್ರಿ ಅವ್ರಿಗೆ. ಹಿಂಗ ಒಂದು ರೇಜ್ಗಲ್ರಿ ಮಾಡ್ದಾಗಿಟ್ಟು ಅದಕ್ಕೆ ಪೂಜೆ ಮಾಡತ್ತಿದ್ರು. ನಾನು ಹಂಗೆ ಎಣ್ಣೆ ಹಚ್ಚಿ ಇದಕ್ಕೆ ಏನ್ ಹಚ್ಚಬೇಕು, ಇದು ಮೂಕದಲ್ಲ ಮನಸ್ಸಿನಾಗ ಅಂದ. ಇದು ಪೂರಾ ಮನದಟ್ಟ ಐತ್ರಿ ನನಗ. ಆದ್ಮೇಲೆ ಇದು ಖರೇನೇ ಇಲ್ಲ, ಕಲ್ಲು ನಾಗರ ಕಂಡರೆ ಹಾಲ ನೆರೆ ಜೀವಂತನ ಹಾವು ಬಂತಂದ್ರೆ ಹೊಡಿಯೋದು, ಇದು ತಪ್ಪು ಖರೇನೇ ಅಲ್ಲ ಅಂತ ಹೇಳಿ ನನಗ ಅದು ಪೂರಾ ಇದು ಆಗ್ಬಿಡ್ತೀರಿ ನನಗ. ಮನನ ಆಯ್ತ್ರಿ. ಹಾಡುಗಳನ್ನ ಕಟ್ಲಿಕ್ಕೆ ಯಾವಾಗ ಶುರು ಮಾಡಿದ್ರಿ? ಅದು ಯಾವಾಗ ನೋಡ್ರಿ ಅಂದ್ರ ನಮ್ಮ ಆಯ್ಯರ್ ಹಾಡ್ತಿದ್ರಿ. ಆಕಳ ಇದಾವ ಮೀಸಾಲ ಹಿಡದೇನಿ, ಮೀಸಲ ಮನಿಯಾಗ ನಡೆದಾವ್ ನನ್ನ ಕಲಬುರಗಿ ಶರಣ, ನನ್ನ ಶಿಶುವಿನ ಗುಡು ಬಂದು ಸಲ್ಲಿಸಿ. ಶರಣ ಬಸವೇಶ್ವರು ಬರ್ದೆ. ಶರಣ ಬಸವೇಶ್ವರ ಹಾಡುಗಳು ಎಷ್ಟು ಬರ್ದ್ರಿ? ಸಾವಿರರೇ ಆಗ್ಯಾವ್ರಿ. 1000 ಗಟ್ಲೆ ನೀವು ತ್ರಿಪದಿಗಳು ನಾನು ಬಾಯಿಲೇನು ಹೇಳಿನ್ರಿ, ಮತ್ತ ಬರದನು ಕೊಟ್ಟಿನ್ರಿ ಇಷ್ಟಿಷ್ಟು ಪೇಜ್. ಹೌದಾ? ಅವ್ ಯಾವಾರ 4 ಹೇಳ್ತೀರೇನು ತ್ರಿಪದಿ? ಹೇಳ್ತೇನ್ರಿ. ಹೇಳ್ರಿ ನೋಡೋಣ. ಕಲಬುರಗಿ ಶರಣರು ದೇವರ ದೇವರು, ನೆನಪಿರಲಿ ನಮ್ಮ ಮನದಾಗ, ನೆನಪಿರಲಿ ನಮ್ಮ ಮನದಾಗ, ಶರಣರ ಕರುಣೆಯು ಇರಲಿ ತಲಿ ಮ್ಯಾಲ. ಮಜ್ಜಿಗಿ ಹುಳಿ ನುಚ್ಚ ಸಜ್ಜಾಗಿ ನೀಡ್ಯಾರ ರಾಜ ಶರಣರ ಮನಿಯಾಗ, ರಾಜ ಶರಣರ ಮನಿಯಾಗ ನಾವುಂಡು ರಾಜೋಗ ಎಂದು ತಿಳಿದೇನ. ದಾಸೋಹದ ಮನಿಯಾಗ ನಿಂತು ಹಾಡಕಿನ್ಯಾರ, ಶರಣ ಬಸಪ್ಪನ ಮಡದಿ ದಾಕ್ಷಾಣಮ್ಮ, ಶರಣಪ್ಪನ ಮಡದಿ ದಾಕ್ಷಾಣಮ್ಮನ ದನಿ ಕೇಳಿ ದಾಸೋಹ ಉಣ್ಣಲು ಶಿವ ಬಂದ. ದಾಸೋಹದ ಮನಿಯಾಗ 108 ಆಕಳ ಕರಬಿಟ್ಟು ಹಾಲ ಕರದಾರ, ಕರಬಿಟ್ಟು ಹಾಲ ಕರದರ ದ್ರಾಕ್ಷಣಮ್ಮ ಬಂದ ಜಂಗಮಕ ಉಣಿಸಲು. ಅರಳ ಗುಂಡಿಗಿ ಊರ ದೂರೇನ ಹಡದಮ್ಮ, ಸರಿದು ಕುಂತರ ಸನಿಯಾಕ, ಸರದು ಕುಂತರ ಸನಿಯಾಕ, ಶರಣಪ್ಪ ಕೂಗಿದರ ದನಿಯ ಕೊಡುತ್ತಾರ. ಬಂಗಾರ ಶಿಖರಕ್ಕ ರಂಗಿನ ಗಿಳಿ ಕುಂತು ಮಿಟ್ಟು ಬಾಯಂದು ಕರದಾರ, ಮಿಟ್ಟು ಬಾಯಂದು ಕರದಾರ, ಶರಣರು ಪ್ರಸಾದ ತೀರ್ಥ ಮುಗಿರಾಮ. ಹಿಂಗ ಶರಣ ಬಸವೇಶ್ವರ ಕುರಿತು ತ್ರಿಪದಿಗಳನ್ನ ಬರೆದ್ರಿ ನೀವು? ಎಷ್ಟು? 1000 ಆಗ್ಯಾವ್ರಿ. ಮತ್ತೆ ಇವು ತ್ರಿಪದಿಗಳಲ್ಲದೆ ಮತ್ತೆ ಜನಪದ ಹಾಡುಗಳನ್ನು ಬರ್ದೇನ್ರಿ. ಶರಣ ಬಸವೇಶ್ವರ ಮೇಲೆ ಬರ್ದಿಲ್ಲ, ಬಸವಣ್ಣವ್ರು ಭಾಳ ಬರ್ದಿ. ಬಸವಣ್ಣವ್ರದ್ದು ಬರ್ದಿರಿ? ಯಾವ್ದಾರ ಒಂದು ಬಸವಣ್ಣವ್ರದ್ದು ಬರ್ದಿದ್ದು ಹಾಡ್ತೀರೇನು? ಘನ ಬಸವ ಗುರು ಆದ ಪರಿ ನೋಡ, ವಿಶ್ವಕ್ಕೆ ಮೊದಲು ಗುರು ದೇವರಿವ ನೋಡ. ಕಲ್ಯಾಣ ಕ್ರಾಂತಿ ಗೈದು ಸಮ ಮಾಡಿದ, ಧರ್ಮ ಮಂಗಳ ಹಾಡಿ ಮೆರೆದವಿವ ನೋಡ. ಘನ ಬಸವ ಗುರು ಆದ ಪರಿ ನೋಡ. ಭಾಷೆ ಭಾವ ಬಂಧ ಮಧುರ ಬಾಂಧವ್ಯ ಪರಿಣಮಿಸಿ ಹುಟ್ಟಿದ ವಚನ ಸಾಹಿತ್ಯ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಚನ ಕಾಲಿಟ್ಟು, ಹೊಸ ಕನ್ನಡ ಭಾಷೆ ಮರು ಹುಟ್ಟಿಗೆ ಪರಿನೋಡ. ಘನ ಬಸವ ಗುರು ಆದ ಪರಿನೋಡ. ಹೆಣ್ಣು ಗಂಡಿನ ಭೇದ ಭಾವ ತಾಳಿಸಿ, ಬಡವ ಬಲ್ಲಿದರೆಂಬ ಮೇಲು ಕೀಳು ತಾ ನಿಲ್ಲಿಸಿ, ಸತ್ಯ ಕಾಯಕ ಶುದ್ಧ ಅವರಿಗೆ ಕಲಿಸಿ, ಭಯವಳಿದು ಬದುಕಿದರು ಬಸವನ ಧ್ಯಾನಿಸಿ. ಘನ ಬಸವ ಗುರು ಆದ ಪರಿನೋಡ. ಲಿಂಗ ಧರಿಸಿ ಅಂಗಭೋಗ ತಿರಸ್ಕರಿಸಿ, ಸ್ಥಾವರ ಲಿಂಗದ ಸೋಂಕು ಬೇಡೆಂದ, ಇದು ಸಂಗನ ಬಸವನ ದಯವು ನೋಡೆಂದ. ಅಂಬಿಗರ ಚೌಡೈನ ಈ ನುಡಿಯು ಚಂದ. ಘನ ಬಸವ ಗುರು ಆದ ಪರಿನೋಡ. ಒಂದು ಶರಣಕ್ಕೆ 2 ಶರಣು ಹೇಳಿದರೆಂದು, ವಿಜಯ ಕ್ರಾಂತಿಯನೇ ನಡೆದು ಹೋಯಿತು ಅಂದು. ವಚನ ಕ್ರಾಂತಿಯ ಜ್ಯೋತಿ ಬೆಳಗುತ್ತಿಹುದು ಇಂದು, ವಿಶ್ವಕ್ಕೆ ಬಸವ ಬೆಳದಿಂಗಳು ಹರಡಿಯುವುದು. ಘನ ಬಸವ ಗುರು ಆದ ಪರಿನೋಡ.
ಯಾರು ಮಾಡದ ಕೆಲಸ ಬಸವ ತಾ ಮಾಡಿದ, ವಿಶ್ವಕ್ಕೆ ಮಿಗಿಲಾಗಿ ಬೆಳೆದು ತಾ ನಿಂತ, ಶಿವ ನೋಡಿ ಬೆರಗಾಗಿ ಧರೆಗಿಳಿದು ಬಂದ, ಎಲ್ಲದಕ್ಕೂ ಕರ್ತೃ ಬಸವನೆಂದು ಶಿವ ಕೈ ಮುಗಿದು ನಿಂತ, ಘನ ಬಸವ ಗುರು ವಾದ ಪರಿ ನೋಡ, ಕೇಳಿದರೆ ಕೇಳಪ್ಪ ಬಿಟ್ಟರೆ ಬಿಡುವಪ್ಪ, ನಿಮ್ಮ ಹಾಡದೆ ನನಗೆ ಸೈರಣೆ ಇಲ್ಲಪ್ಪ, ನಿಮ್ಮ ಹಾಡಲು ನನಗೆ ಮನಶಾಂತಿ ನೋಡಪ್ಪ, ನುಡಿ ತಪ್ಪಿದರೆ ನೀಲಮ್ಮನ ಕ್ಷಮಿಸಿ ಹರಸು ತಂದೆ ಬಸವಪ್ಪ, ಘನ ಬಸವ ಗುರು ವಾದ ಪರಿ ನೋಡ, ವಿಶ್ವಕ್ಕೆ ಮೊದಲು ಗುರು ದೇವರಿವನು. ಬಹಳ ಚಂದ ಬರ್ದಿರಿ ನೋಡ್ರಿ ಹಾಡು. ಬಸವಣ್ಣವ್ರ ಬಗ್ಗೆ ಬಹಳ ಒಳ್ಳೆ ಹಾಡು ಬರ್ದಿರಿ. ಈ ತರದ ಹಾಡುಗಳು, ಜನಪದ ಹಾಡುಗಳು ಎಷ್ಟು ಬರ್ದಿರಿ? ಅದು ಎಷ್ಟು ಒಂದ್ 30 ಅದು ಮ್ಯಾಲಾಗ್ಬಹುದ್ರಿ ಮೇಡಮ್. 30-40 ಆಗ್ಬಹುದು. ಮತ್ತೇನು ಪುಸ್ತಕ ಅದೆಲ್ಲ ಮಾಡ್ಯಾರ ಜನಪದ ನೀವು ಬರ್ದಿದ್ ಹಾಡುಗಳನ್ನ? ಅಂದ್ರೆ ನಾನು ಬರ್ದಿನಿ ತ್ರಿಪದಿ 1001 ತ್ರಿಪದಿಗಳು ಮತ್ತೆ ಜನಪದ ಹಾಡಗಳು ಕೊಟ್ಟಿಲ್ರಿ ಅವ್ರಿಗೆ. ತ್ರಿಪದಿನೇ ಜನಪದ ರೂಪದಲ್ಲಿ ಪುಸ್ತಕನ ಸಂಪಾದನೆ ಮಾಡ್ಯಾರ ನಿಮ್ ಹೆಸರ್ಲೆ. ಮತ್ತೊಂದು ಪುಸ್ತಕ ಬಿಡುಗಡೆ ಐತ್ರಿ. ಮತ್ತೀಗ ಇನ್ನೊಂದು ಪುಸ್ತಕ ಆಗ್ತದ್ರಿ. 1100 ಅವರಿ, 1001 ಅವರಿ. ಈಗ ಇನ್ನೂ ಒಂದ್ ಪುಸ್ತಕ ಮಾಡಾಕತ್ತೀರಿ ನೀವು? ಹ್ಞೂ ರೀ. ಅದ್ರಲ್ಲಿ ಎಷ್ಟು ಹಾಡುಗಳನ್ನ ಮಾಡ್ತಾ ಇದ್ದೀರಿ? ಹಾಡುಗಳು ತ್ರಿಪದಿಗಳೇ ರೀ. ಅಲ್ಲಿ ತ್ರಿಪದಿಗಳು ಹಾಡಿಂದು ಬೇರೆ ಮಾಡಬೇಕಂತ ವಿಚಾರ ಮಾಡ್ಯಾರಿ. ಎಷ್ಟು ತ್ರಿಪದಿಗಳದವ? 1001 ರೀ. 1001 ತ್ರಿಪದಿಗಳದ್ದು ಒಂದು ಪುಸ್ತಕ ಮಾಡ್ತೀರಿ? ನನಗ ಫ್ರೀ ಆಗದ್ ಬೇಕಲ್ಲ, ದುಡ್ಡಿನ ಅವಶ್ಯಕತೆ ಅಲ್ರಿ. ಅದ ನನಗ ದುಡ್ಡಿಂದು ಬಹಳ ಕಷ್ಟ ಅದ. ಅದ್ರ ಸಲುವಾಗಿ ಯಾರು ಫ್ರೀ ಮಾಡೋರ್ ಇದ್ರೆ ನಾನು ಅವ್ರ ಕಡೆ ಮಾಡಿಸ್ತೀನಿ. ಅಪ್ಪಾರ ಅಕ್ಕೋಣಿ ಅಪ್ಪ ಅವರು ಮಾಡ್ತೀನಿ ಅಂದಾರ. ನಮ್ಮ ಸಾಹಿತ್ಯ ಪರಿಷತ್ತಿನ ಕಡೆ ನೀನೇ ಬರ್ದಿದ್ದಮ್ಮ, ನಾವೆಲ್ಲಾ ನೋಡಿವಿ, ನೀವ್ ಅವತ್ತು ನಮ್ಗೆ ಹೇಳಿಲ್ಲ ಅಂತೇಳಿ ಮಾಡ್ತಾರೆ ಈಗ. ಅದು ಮಾಡ್ಲಿಕ್ಕೆ ಒಪ್ಕೊಂಡಾರ ಈಗ. ಅಂದ್ರೆ ಈಗ ನೀವೇ ಹಾಡುಗಳನ್ನ ಬರೀತೀರಿ, ಹಾಡ್ತೀರಿ, ಜೊತೆಗೆ ನೀವು ಬರ್ದಂತ ಹಾಡುಗಳನ್ನ ಈಗ ಪುಸ್ತಕ ರೂಪದಲ್ಲೂ ತರ್ಬೇಕ್ರಿ, ಬರ್ತಾ ಇದೆ. ಇದು ಎಲ್ಲ ನೀವು ಮಾಡ್ತಾ ಇದ್ರಲ್ಲ, ಇದಕ್ಕೆಲ್ಲ ನಿಮಗೆ ಈಗ ಏನಾರ ಒಂದು ಸಂಸ್ಥೆಗಳು ಗುರುತಿಸಿ ನಿಮ್ಗೆ ಏನಾರ ಸನ್ಮಾನ ಮಾಡೋದು ಹಿಂಗೇನಾರು ಮಾಡ್ಯಾರೇನೋ? ಇನ್ನ ಇಲ್ರಿ, ಯಾರಿಲ್ಲ. ಮೊನ್ನೆ ಅವ್ರ ಪುಸ್ತಕ ಬಿಡುಗಡೆ ಮಾಡಿದಾಗ ಒಂದು ಕಾಲೇಜ್ನಾಗ ಕರೆದು ಮಾಡಿದ್ರ ಅಷ್ಟೇ, ಸನ್ಮಾನ ಮಾಡ್ಯಾರ ಅಷ್ಟೇ. ಅವರು ಮಾಡ್ಯಾರ. ಶರಣಬಸವ ಸಂಸ್ಥಾನದವ್ರು ಮಾಡ್ಯಾರ. 5 ಸಲ ಮಾಡ್ಯಾರ, 4-5 ಸಲ ನಿಮ್ಗೆ ಸನ್ಮಾನ ಅದೆಲ್ಲ ಮಾಡ್ಯಾರ. ಅದ್ರ ಪ್ರಶಸ್ತಿ ಪುರಸ್ಕಾರಗಳು ಏನು ನಿಮ್ಗೆ ಸಿಕ್ಕಿಲ್ಲ? ಇನ್ನ ಇಲ್ರಿ, ಅವ್ರ ಕಡೆದ ಅಷ್ಟೇ ಸಿಕ್ಕಾದ್ರಿ. ಅವಾರ್ಡ್ ಕೊಟ್ಟಾರ. ಈಗ ನಿಮಗೆ ಎಷ್ಟು ವಯಸ್ಸು ಇರ್ಬೋದ್ರಿ? ಅವ್ರೆ 70 ರೀ ಮೇಡಮ್. 70 ವಯಸ್ಸದವ. ಅಂದ್ರೆ ನೀವು 70 ವಯಸ್ಸಿಗೆ ಈಗಾಗಲೇ ಸಾಕಷ್ಟು ಜನಪದ ಹಾಡುಗಳನ್ನ, ಶರಣರ ಹಾಡುಗಳನ್ನ ನನಗ ಕೂಡ್ಗುಡಂಗಿಲ್ರಿ. ಅದು ಬರಿಬೇಕಂತೀರಿ? ಹಂಗೆ ಇದು ಮತ್ತ ಅವ್ರಿಗೆ ಇದು ನೀವು ಕಲ್ತಿದ್ದು 3ನೇತ್ತೆ ಅಂತೀರಿ. ಮತ್ತೆ ಈ ಕನ್ನಡವನ್ನ ಹೆಂಗ್ ಬರೀತೀರಿ ನೀವು? ಕನ್ನಡ ಅಕ್ಷರ ಫುಲ್ ಎಲ್ಲಾ ಬರೀತೀರಿ ನೀವು? ಮಕ್ಕಳ ಜೊತೆ ಸ್ಕೂಲ್ಗೆ ಹೋಗ್ತಿದ್ದನ್ರಿ, ಅವ್ರಿಗೆ ಕರ್ಕೊಂಡ್ ಬರೋದು ಕಳ್ಸೋದು. ಅಲ್ಲೆಲ್ಲಾ ಮೇಡಮ್ಗಳು ನನಗೆ ಪ್ರೀತಿ ಮಾಡ್ತಿದ್ದಾರೆ. ಬರ್ರಿ ಅಕ್ಕವ್ರು ನೀವು ಅಂತ ಹೇಳಿ ಊಟಕ್ಕೆ ಕೂತಾಗ ಅವಾಗನು ಇಲ್ಲಿ ಬಂದ್ ಬಳಕ ಬಸವಣ್ಣವ್ರದ್ದು ನನಗ್ ಬಹಳ. ಅಂದ್ರೆ ನೀವು ಅಕ್ಷರ ಜ್ಞಾನ ಎಲ್ಲ ಇದು ಪೂರ್ತಿ ಕನ್ನಡ ಎಲ್ಲವನ್ನ ಬರೀತೀನಿ? 3ನೇ ಎತ್ತ ಕಲ್ತ್ರು ಒತ್ತಕ್ಷರ ದೀರ್ಘ ಎಲ್ಲಾ ರೀ, ಅವೆಲ್ಲ ನಾನ್ ಬರೀತೀನಿ. ಅದು ತಾನೇ ತಿಳಿಸ್ತದ್ರಿ, ಅದು ತಲಿ ಅದು ಎಲ್ಲಿ ಏನ್ ಮಾಡ್ಬೇಕು ಹಂಗ ಹಿಂಗ ಅಂತ ಹೇಳಿ ಅದು ಬರಿಬೇಕು ಅನಸ್ತದ್ರಿ. ಅಲ್ಲಿ ಹೋಗಿ ಸ್ಕೂಲ್ನ್ಯಾಗ ಊಟಕ್ಕ ಸಮಯದೊಳಗ ಬಂದ್ಬಿಡ್ರಿ ಅಂತ ಹೇಳಂತ ಅಂತಿದ್ದರಿ. ಅಲ್ಲೆಲ್ಲ ಸ್ಕೂಲ್ನ್ಯಾಗ ಈರಮ್ ಟೀಚರು ಏನ ಬಹಳ ಜನ ಇದ್ದರಿ. ಅವರೆಲ್ಲಾ ಅಂತಿದ್ರು ಬರ್ರಿ ಅಕ್ಕರೆ ಅಂತ ಹೇಳಿ. ನಾನು ಡಬ್ಬಿ ಒಯ್ತಿದ್ದನ್ರಿ. ನೀವು ಬರ್ರಿ ಇಲ್ಲೇ ಪ್ರಸಾದ್ ಮಾಡಾಕತ್ರಿ ಅಂತ ಅಂತಿದ್ರು. ಅಲ್ಲೇ ಕೂತು ಬಸವಣ್ಣವ್ರು ಎಲ್ಲಾ ಕೇಳವ್ರಿ. ನನ್ಗಿನ ಅಷ್ಟು ತಿಳಿತಿದ್ದಿಲ್ರಿ ಮೇಡಮ್. ಅಂದ್ರೆ ಏನೋ ಒಂದು ಖುಷಿ ರೀ ನನಗೆ. ಅಷ್ಟು ಬಸವಣ್ಣ ಅಂದ್ರೆ ನನಗೆ ಎಲ್ಲಿಲ್ಲದ ಆನಂದ ರೀ. ಬಿಚ್ಚಿ ಹೇಳಿದ್ರೆ ಏನ್ ಇಕ್ಕಿದು ಅಂತ ಅಂತಾರೇನೋ ಅಂತ ಭಯ ಆಗ್ತಿತ್ರಿ ನನಗೆ. ಒಟ್ಟು ಮಕ್ಳು ಯಾರು? ಮೂರ್ ಜನ ಮಕ್ಕಳ್ರಿ. ಒಂದ್ ಹೆಣ್ಮಗು ಇತ್ತು, ಅದು ಅವಾಗೆ ಹೋಗ್ಬಿಡ್ತ್ರಿ 5 ವರ್ಷಕ್ಕೆ. 3 ಗಂಡಸ್ ಮಕ್ಳು, ಒಳ್ಳೆ ಮಕ್ಳು ಪಾಪ. ಅವು ಹಿಂಗ ಲೋಲ್ ಕಲ್ಲೋಲ್ ಆಯ್ತ್ರಿ. ಇಲ್ಲೆಲ್ಲ ಚಲೋ ಸ್ಕೂಲ್ಗೆ ಹಚ್ಚದೆ. ಅವ್ರ ನಮ್ಮ ಯಜಮಾನ್ರು ಜರ ನಿನಗೆ ಯಾಕೆ ಹಚ್ಬೇಕು ಹಂಗ್ಯಾಕ. ಈಗ ನಿಮ್ ಯಜಮಾನ್ರ ಸರಿ ಹೋಗಿ ಎಷ್ಟು ವರ್ಷ ಆಯ್ತು?
ಒಂದು 3 ವರ್ಷ ಆಯ್ತ್ರಿ. 3 ವರ್ಷ ಆಯ್ತು. ಈಗ ನೀವು 2 ಮಕ್ಕಳು ನೀವು ಎಲ್ಲ ಇದ್ದೀರಿ, ಸೊಸಿ ಅಂದ್ರು ಇದಾರೆ, ಮಕ್ಕಳು ಎಲ್ಲ ಮೊಮ್ಮಕ್ಕಳು ಮೊಮ್ಮಕ್ಕಳ ಸೊಸಿ ಕಡೆ ಹರಾರಿ, ಬೇರೆ ಮನಿ ಮಾಡ್ಕೊಂಡ್ ಹರಾರಿ. ಆಸ್ತಿ ಕೊಟ್ಟಿನ್ರಿ. ಅವರೆಲ್ಲ ಇದಾರೆ. ಈಗ ನೀವು ಈಗ ಶರಣರ ಹಾಡುಗಳನ್ನು ಬರೆಯೋದು, ಎಲ್ಲ ಕರದಲ್ಲಿ ಹಾಡೋದು ಅದೆಲ್ಲ ಮಾಡ್ಕೊಂತ ನಿಮ್ ಜೀವನನ ಕಳೀತಾ ಇದ್ದೀರಿ. ಕಳಿತೀವ್ರಿ. ಹಾ ಹಾ. ಮಗ ಇಷ್ಟು ಪ್ರೈವೇಟ್ ಕೆಲಸ ಮಾಡ್ತಾನ್ರಿ, ಇಷ್ಟು ತಂದ್ ಹಾಕ್ತಾನ. ನಾವೊಂದಿಷ್ಟು ಹಾಡಿ ಮಾಡಿ ಮನ್ಸಿಗೆ ಖುಷಿಯಾಗಿ ಎಲ್ಲಾರು ಅಲ್ಲಿ ಇಲ್ಲಿ ನೀವು ಕೇಳ್ರಿ, ನಿಮಗ ಆದಾಯ ಸಿಗ್ತದ ಗೌರ್ಮೆಂಟ್ ಕಡಿದು, ನೀವು ಇಷ್ಟು ಶಾಣೆ ಇದ್ದೀರಿ ಹಂಗ ಹಿಂಗ ಅಂತಾರ್ರಿ. ನನ್ಗೆ ಎಲ್ಲಿ ಅದು ಗೊತ್ತಾಗಲ್ಲ ನೋಡ್ರಿ. ಈಗ ನೀವು ಇಷ್ಟೆಲ್ಲ ಹಾಡುಗಳನ್ನ ಬರೀತೀರಲ್ಲ, ಯಾರು ನಿಮ್ ಮನೆಗ್ ಬರೀತಿದ್ರೇನು? ನಮ್ ತಂದೆ ಒಳ್ಳೆ ಬರೆಯವ್ರಿ. ನಿಮ್ ತಂದೆ ಬರೀತಿದ್ರು? ಅಂಗಡಿ ಒಳಗೆಲ್ಲ ಓಯಿ ಅದು ಆ ಕಾಲದನು ಅಕ್ಷರ ನೋಡಿದ್ರ ಅವರು 4ನೇ ಓದಿದವ್ರು. ನಮ್ಮಪ್ಪ ಭಾರಿ ಇದ್ದರು. ನಮ್ಮಪ್ಪ ಬರಿತಿದ್ರು. ನಮ್ಮಿಬ್ರು ಕಾಕದೇರ್ರಿ, ಅವ್ರು ಬಾಯರ್ಟೆ ಹಾಡ್ತಿದ್ರು. ನಮ್ ತಂದೆ ಈಗ ಹಾಡುಗಳನ್ನ ಬರೆಯಕ್ ನೀವು ಶುರು ಮಾಡಿರಿ? ಹ್ಞೂನ್ರಿ. ಈ ಕಡೆ ನನಗ ಬಂದದ್ರಿ ಅದು. ಇಲ್ಲಿ ನಮ್ಮ ಮನ್ಯಾಗ ನಮ್ ತಾಯಿ ರೀ, ಅವ್ರು ಬಾಯ್ಪಟ್ಟೆ ಇಂಥವೆಲ್ಲ ಕಟ್ಟವ್ರು. ಎಣ್ಣಿ ನೂಲಿನವ್ರ, ಸಣ್ಣ ಡೊಳ್ಳಿನವ್ರು, ಯಾವ ನಾಡ ಅದ ಒಡೆಯರ ಮಗಿಸಿದ್ದ ಒಡದು ಹೇಳ್ಯಾರ ಜನಕ್ಕೆಲ್ಲ. ಅವ್ರ ಹೇಳಿಕೆ ಹೇಳ್ತಾರೆ. ಕರಿಯ ಕಂಬಳಿ ತಂದು ಮುರ್ದ ಗದ್ದಿಗೆ ಹಾಕಿ ಶ್ರೀಗಂಧದ ಡೊಳ್ಳ ನಡವಿಟ್ಟು ಕಲ್ಲೂರ ಸಿದ್ಧರ ಹೇಳ್ಯಾರ ಶಿವ ನುಡಿಯ ಅಂತಿದ್ರು, ಹಾಡ್ತಿದ್ರು. ಇಂತ ಹಾಡುಗಳನ್ನೆಲ್ಲ ನೀವು ಅದು ತಲ್ಯಾಗ ನನಗ ಅವ್ರದ್ರಿ. ನಾ ಹಿಂಗೆ ಒಬ್ಬರಿಗೆ ಅಂದೆ, ಅಕ್ಕ ನಿಮ್ ಮನಸ್ಸಿನಾಗ ಅದ, ನಿಮ್ ಬಲ್ಲಿ ಬರ್ತದ, ನೀವ್ ಅದನ್ನ ಮಾಡ್ರಿ, ನೀವ್ ಅದ ಪ್ರಯತ್ನ ಮಾಡ್ರಿ, ಬಂದೇ ಬರ್ತದ, ನಿಮ್ ಬಲ್ಲಿ ಅದ ಯೋಗ್ಯತೆ ಅದ ಅಂತ ನನಗ ಅವ್ರು ಪ್ರೋತ್ಸಾಹ ಕೊಟ್ರಿ. ಚಲೋ ಪ್ರೋತ್ಸಾಹ ಆಗ್ಯದ್ರಿ. ಅವಾಗ್ನಿಂದ ನೀವು ಬರೀಲಿಕ್ಕೆ ಶುರು ಮಾಡಿದ್ರಿ. ಶಿವಕುಮಾರ ಸ್ವಾಮಿ ಅಪ್ಪಗಳು ಒಂದು 3-4 ಲೈನ್ ಆರ್ಟಿಕಲ್ ಬರೀತಾರಲ್ರಿ, ಆ ತರ ಬಸವಣ್ಣವ್ರ ಮ್ಯಾಲ ಒಂದು 3 ಲೈನ್ ಬರೆದಿದ್ದಾರಿ ಅವ್ರು. ಅದ್ರ ಮ್ಯಾಲ ನಾ 16-18 ನುಡಿ ತೊಟ್ಲ ಹಾಡ ಮಾಡೇನ್ರಿ. ದೇವ ದೇವತೆ ತೂಗಿ ಜನಪದ ಕವಿ ತೂಗಿ ದೇವಲೋಕದ ದೇವಧರೆಗಿಳಿದು, ದೇವಲೋಕದ ದೇವಧರೆಗಿಳಿದು ತಾ ತೂಗಿ ದೇವ ಬಸವನ ತೂಗೀರೆ ನೀವು ತೂಗೀರೆ. ಹಕ್ಕಿ ಗುಬ್ಬಿ ಚಿಲಿಪಿಲಿ ಹಾಡಿ ನವಿಲು ನಾಟ್ಯವ ಮಾಡಿ ಕೋಗಿಲೆ ಸೊರಗೈದು ತೂಗ್ಯಾವ, ಕೋಗಿಲೆ ಸೊರಗೈದು ತೂಗ್ಯಾವ ಸಂಗನ ಕರುಣೆಗೆ ಶರಣೆಂದು ತೂಗೀರೆ ನೀವು ತೂಗೀರೆ. ಆಕಾಶ ಭೂಮಿ ತೂಗಿ ಸೃಷ್ಟಿ ಗಿಡ ಮರ ತೂಗಿ ಗಾಳಿ ಜೋಗೂಳ ಹಾಡ್ಯಾವ, ಗಾಳಿ ಜೋಗೂಳ ಹಾಡ್ಯಾವ ಬಾಪೂರೆ ಬಸವ ಚಂದಿರನ ತೂಗೀರೆ ನೀವು ತೂಗೀರೆ. ಬಸವಣ್ಣ ಈ ಲೋಕ ಕಂಡತ ಅದ್ಭುತ ಸಂಘಟನೆ ಬೀಜ ಗುರುಮಂತ್ರ, ಸಂಘಟನೆ ಬೀಜ ಗುರುಮಂತ್ರ ವಚನ ಭಾಸ್ಕರನ ತೊಟ್ಟಿಲ ತೂಗೀರೆ ನೀವು ತೂಗೀರೆ. ಕಾಯಕ ಸೂತ್ರದ ತಾಯಿ ಬೇರು ತಾನಾದ ಜಂಗಮದ ಸೋಹದ ಈ ಸೂರ್ಯ, ಜಂಗಮದ ಸೋಹದ ಈ ಸೂರ್ಯ ಮೂಡಿದ ಬಸವ ಕಿರಣನ ತೂಗೀರೆ ನೀವು ತೂಗೀರೆ. ಆಚಾರ ಅರುಣಾಚಲ ವಿಚಾರ ವಿಂಧ್ಯಗಿರಿ ನಿರಹಂಕಾರದ ನೀಲಾಂಜನ, ನಿರಹಂಕಾರದ ನೀಲಾಂಜನ ನೆಟ್ಟಿರುವ ಅಷ್ಟವರ್ಣನ ತೊಟ್ಟಿಲ ತೂಗೀರೆ ನೀವು ತೂಗೀರೆ. ತೂಗುವೆವು ನಾವು ತೂಗುವೆವು, ತೂಗುವೆವು ನಾವು ತೂಗುವೆವು. ಬಹಳ ಸಂತೋಷ ನೀಲಮ್ಮ ನೆಲೋಗಿಯವರೇ. ಇದುವರೆಗೂ ನೀವು ಜನಪದ ಹಾಡುಗಳನ್ನು ಯಾವಾಗ ಬರೀಲಿಕ್ಕೆ ಶುರು ಮಾಡಿದ್ರಿ, ಯಾಕೆ ಶುರು ಮಾಡಿದ್ರಿ ಅಂತ ಎಲ್ಲ ವಿಷಯಗಳನ್ನ ಹಂಚಿಕೊಂಡು, ಜೊತೆಗೆ ಸಾಕಷ್ಟು ಹಾಡುಗಳನ್ನ ನಮ್ಮ ಕೇಳುಗರಿಗೆ ಹಾಡಿ ತೋರಿಸಿದ್ದೀರಿ. ನಿಮ್ಮ ಈ ಒಂದು ಕಲೆಯನ್ನ ನಮ್ಮ ನಾಡು ಗುರುತಿಸಲಿ, ನಿಮಗೆ ಸಾಕಷ್ಟು ಗೌರವ ಪ್ರಶಸ್ತಿಗಳು ಸಿಗಲಿ ಅಂತ ಆಶಿಸುತ್ತಾ ನಾವು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ. ನಮಸ್ಕಾರ. ಶರಣಾರ್ಥಿ. ಇದುವರೆಗೆ ಹಾಡುಗಳನ್ನು ಕಟ್ಟಿ ಹಾಡುವ ಜಾನಪದ ಕಲಾವಿದೆ ಶ್ರೀಮತಿ ನೀಲಮ್ಮ ನೆಲೋಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ
ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.